ಹೆಸರು ಕುಮಾರ. ವೇಸ್ಟ್ ಆಯಿಲ್ನಾಗ ಕುಡಿತೀರಾ? ನಮ್ದು ಊಟ ತಿಂಡಿನೇ ಅದೇ 29 ವರ್ಷದಿಂದ. ಹಾಂ, 29 ವರ್ಷದಿಂದ ಇದನ್ನೇ ಕುಡಿತೀರಾ? ಹೌದು. ಈ ಕೊಳ್ಳೇಗಾಲಕ್ಕೆ ಏನಕ್ಕೆ ಬಂದ್ರಿ? ನಾವು ಇಲ್ಲಿಂದಾನೆ ಬಂದು ಹೋಗೋದು ಯಾವಾಗಲೂ. ಎಲ್ಲಿಗೆ? ಶಬರಿಮಲೆಗೆ. ಹಾಂ ಹಾಂ ಹಾಂ. ಪ್ರತಿದಿನ ಎಷ್ಟು ಲೀಟ್ರ್ ಕುಡಿತೀರಾ? ದಿವಸ 8. ಎಲ್ಲಿ ಸಿಗುತ್ತೆ ವೇಸ್ಟ್ ಆಯಿಲು? ಯಾರಿಗೆ ಹೋದ್ರೆ ಯಾಕೆ ಸಿಗಲ್ಲ? ತಿಂಡಿ ಮಾಡಲ್ವಾ? ನಮ್ಗೆ ಆಗಲ್ಲ. ಊಟ ತಿಂಡಿನೇ ಆಗಲ್ವಾ? ಮತ್ತೆ ಪ್ರತಿದಿನ ಬರೀ ವೇಸ್ಟ್ ಆಯಿಲೇ ಕುಡಿಯೋದು? ವೇಸ್ಟ್ ಆಯಿಲ್, ಸುಟ್ಟಿದ ಪೇಪರು, ಟೀ ಕಾಫಿ. ಸುಟ್ಟಿದ ಪೇಪರಾ? ಆಟ. ನಿಮ್ಗೇನು ಆರೋಗ್ಯದಲ್ಲಿ ಏರುಪೇರು ಆಗಿಲ್ವಾ? ಆಸ್ಪತ್ರೆಗೆ ಹೋಗಿಲ್ವಾ ನೀವು? ನನ್ನ ಜಾಯಮಂದಲ್ಲಿ ಅವೆಲ್ಲ ನನ್ನ ಹತ್ರ ಇದುವೇ ಇಲ್ಲ. ಮತ್ತೆ ಇದನ್ನ ವೇಸ್ಟ್ ಆಯಿಲ್ ಎಲ್ಲ ಕುಡಿದ್ರೆ ಆರೋಗ್ಯ ಕೆಡುತ್ತೆ ಅಂತ ಹೇಳ್ತಾರಲ್ಲ ಡಾಕ್ಟರ್ಗಳು, ವಿಜ್ಞಾನಿಗಳು. ಕಾಪಾಡಕ್ ದೇವ್ರೇ ಇರ್ಬೇಕಾದ್ರೆ ಬಗ್ಗೆ ಡಾಕ್ಟ್ರು ಈ ಥರ ಅನ್ನೋದು ನಾನು ಯಾವತ್ತೂ ಚಿಂತೆನೆ ಮಾಡಲ್ಲ. ನೀವು ಬಸ್ಸಲ್ಲಿ ಹೋಗ್ತೀರಾ, ನಡ್ಕೊಂಡು ಹೋಗ್ತೀರಾ? ನಾನು ನಡ್ಕೊಂಡು, ನನಗೆ ಹೋಗಕ್ಕೆ ಇವಾಗ ಬಸ್ ಚಾರ್ಜಿ ನನ್ನ ಹತ್ರ ಅಮೌಂಟ್ ಇಲ್ಲ ಶಬರಿಮಲೆ ಹೋಗಕ್ಕೆ. ಹಂಗಾದ್ರೆ ಶಿವಮೊಗ್ಗದಿಂದ ಇಲ್ಲಿ ಬರೋವರೆಗೆ ಎಷ್ಟು ದಿನ ಆಯ್ತು? ಎಷ್ಟೋ ವರ್ಷ ಆಯ್ತು. ನೀರೋದು ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟನಾ? ಚಾಮುಂಡಿ ಬೆಟ್ಟದಲ್ಲಿ ಇರೋದಾ? ಅಯ್ಯಪ್ಪನ ಗುಡಿ. ಅಲ್ಲಿ ಕರ್ಕೊಂಡು ಹೋಗ್ತೇನೆ ಅಂದ್ರೆ ಅವ್ರ ತಾಯಿ ಶರಣರ ಅಂತ ಅವ್ರ ಮಾಲೆ ಬಿಚ್ಚಿಬಿಟ್ರು. ಇವಾಗ ನಡ್ಕೊಂಡೆ ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗ್ತೀರಾ? ಮತ್ತೇನ್ ಮಾಡೋದು, ದುಡ್ಡು ಬೇಕಲ್ಲ ಅವ್ರಿಗೆ ಹೋಗಕ್ಕೆ. ಯಾರಿಗಂತ ಬೇಕಲ್ಲ. ಅವ್ರವ್ರಿಗೆ ಕೆಲವೊಬ್ಬರು ಮಾಲೆ ಹಾಕೊಂಡು ಭಿಕ್ಷೆ ಬಿಡಿದೆ ಅಂತ ಬೈತಾರೆ, ಹೊಡೆಯಕ್ಕೆ ಬರ್ತಾರೆ. ಅವೆಲ್ಲ ಆಟಿಗೆ ಸುಮ್ಮನೆ ತಲೆನೋವು ಕೊಡೋದು. ಇವಾಗ ನಿಮ್ಗೆ ಈ ವೇಸ್ಟ್ ಆಯಿಲ್ ಕುಡಿದ್ರೆ ವಾಂತಿ ಗಿಂತಿ ಅದ್ಯಾವುದು ಬರಲ್ವಾ? ಹಂಗಾಗಿದ್ರೆ ಇಷ್ಟು ವರ್ಷ ಈ ಜೀವನ ಇಟ್ಟಿಲ್ಲ, ಯಾವತ್ತಿಗೂ ಮುಂಡ ಮುಚ್ಕೊಂಡು. ಹಂಗಾದ್ರೆ ಎಷ್ಟು ವರ್ಷದಿಂದ ಕುಡಿತಿದ್ದಾರೆ ಇದು? ಅದು ಯಾವ್ದೋ ಕಾಲದಲ್ಲೇ ಬಂದಿದೆ. 33 ವರ್ಷದಿಂದ. ಇಲ್ಲೊಬ್ರು ಮಾಡೇ ಒಂದು ದೊಡ್ಡ ಕತೆ ಇದೆ. ಆ ಕತೆ ಏನಂದ್ರೆ, ಅಣ್ಣ ಒಬ್ಬ ವ್ಯಕ್ತಿ ಶಬರಿಮಲೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಿರೋದು ಹತ್ಕೊಳ್ಳೋದು ಇದೆಯಲ್ಲ, ಮೈಸೆಟ್ ನೋಡಿ ಏನು ಅನ್ಸುತ್ತೆ ನಿಮಗೆ ಅದನ್ನ ನೋಡಿ? ಅಣ್ಣ ಬನ್ನಿ ನೋಡಿ, ಇವರೊಬ್ರು ಇಂಜಿನ್ ಆಯಿಲ್ನ ಬಾಯಿಗೆ ಹಾಕೊಂಡಿದ್ದೀರಾ? ಜಸ್ಟ್ ಒಂದು ಬೈಟರ್ ಟೆಕ್ಸ್ಟ್ ಮಾಡ್ಕೊಂಡಿದ್ದೀರಾ? ಇಲ್ಲ ಅಣ್ಣ ಇವತ್ತು ನೈಟೇ ವಿಡಿಯೋ ಇದು ಸರ್, ನೈಟೇ ಬಂದ್ಬಿಡುತ್ತೆ. ಆಲ್ಕೋಹಾಲ್, ಸಾರಾಯಿ, ವಿಸ್ಕಿ. ಇಲ್ಲೊಬ್ರು ಮಾಡೇ ಒಂದು ದೊಡ್ಡ ಕತೆ ಇದೆ. ಆ ಕತೆ ಏನಂದ್ರೆ,